ಹಲೋ, ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ನನ್ನ ಪಾಪುಗೆ ಗುಂಡು ಹೊಡ್ಸೋಕ್ಕೆ ಹೋಗ್ತಾಯಿದ್ವಿ. ಸೊ ಅದನ್ನ ಬಗ್ಗೆ ಇವತ್ತು ಕಂಪ್ಲೀಟಾಗಿ ಯಾವ ಥರ ಇರುತ್ತೆ, ದಿನ ಹೇಗಿರುತ್ತೆ ಏನೋ ಅಂತ ಕಂಪ್ಲೀಟಾಗಿ ವ್ಲಾಗಲ್ಲಿ ಶೂಟ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೀವು ಎಂಜಾಯ್ ಮಾಡ್ತೀರಿ ವ್ಲಾಗ್ನ. ಸೊ ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ. ಇನ್ನು ನಾವು ಹೊರಟಿದ್ದು ಬಂದು ಮೇಲ್ಕೋಟೆ ಕಡೆ, ಬಿಕಾಸ್ ನಮ್ಮ ಮನೆ ದೇವರು ಅಲ್ಲಿರೋದ್ರಿಂದ ನಾವು ಅರ್ಲಿ ಮಾರ್ನಿಂಗ್ 5ಗೆಲ್ಲ ಇಲ್ಲಿ ಬಿಟ್ವಿ. ಆಲ್ಮೋಸ್ಟ್ ನಾವು ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 9 ಆಗಿತ್ತು. ಸೊ ಅಲ್ಲಿ ಹೋಗಿ ರೀಚ್ ಆದಮೇಲೆ ಪಾಪುಗೆ ಮುಡಿ ಕೊಟ್ಟು ಎಲ್ಲನೂ ಚೆನ್ನಾಗಾಯಿತು. ಯಾವ ಥರ ಅಂತ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಬನ್ನಿ ನೋಡೋಣ. ಏನು ಬಾಯ್ ಮಾಡ್ತಾ ಇರೋದು ಕಾರಾಗ? ಪುಲಾವ್ಸ್ ಮಾಡ್ತಾವಳು. ಏನು ಮೇಡಮ್? ನಾನು ಮೇಡಮ್, ಓನು ಮೇಡಮ್. ಏನು ಇದೆಲ್ಲ ಎನ್ಸಿಲ್ಲ ಬಿಟ್ಕೊಂಡು? ಯಾಕೆ ಅವಳು ಎಂಜಿ ಬಿಡ್ತಾಳೆ? ಇಷ್ಟ ಆಗಲ್ಲ. ನಾನು ಇನ್ನೋನು ಹಾಯ್, ನಾನು ಹಾಯ್ ಹಾಯ್ ಮಗಳು. ನಾನು ಹಾಯ್. ಪಾಪುಗೆ ಮುಡಿ ಕೊಡಕ್ ಬಂದಿದ್ದೀವಿ. ಗುಂಡು 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 ಬಿಡ್ತಾಳೆ ಇವಾಗ. ಅಲ್ಲಿ ದೇವಸ್ಥಾನ ಮೇಲೆ ದೇವಸ್ಥಾನ. ಬನಾನಾ ಬನಾನಾ. ವಾವ್, ಚಿಕ್ ಚಿಕ್ ಚಿಕ್. ವಾವ್ ವಾವ್, ಚಿನ್ನಮ್ಮ ಬಲೂನ್. ವಾವ್ ಸೂಪರ್. ವಾವ್ ಬಲೂನ್. ಓನ ಮತ್ತೆ ಬಲೂನಾ? ಬಲೂನ್ ಬಲೂನ್. ಇಲ್ಲ ಇಲ್ಲ ಇಲ್ಲ. ಆಯ್ತು 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 ಆಯ್ತು. ಅಯ್ಯೋ ನಾನು ನೋಡಿ ಹಾಯ್ ಗುಡ್ಡಿ. ಚಿನ್ನಮ್ಮ ಬೋಡುಗುಂಡ. ಕಣ್ಣು ಇಲ್ಲ ಇರಮ್ಮ. ಅಕ್ಕಿ ಅಕ್ಕಿ ಬಾಯಿಲಿ ಅಕ್ಕಿ. ಅರ್ಧ ಪಕ್ಷ ಬಿಟ್ಟವಳೆ. ನೋಡ ಅದಕ್ಕೆ ಏನೈತೆ? ಆಗೈತೆ ಅಷ್ಟೇ ಅಷ್ಟೇ ಮೊನ್ನೆ. ಅಲ್ಬಾರ್ದಮ್ಮ. ಹಾಯ್ ಗಾನು. ಗುಂಡು ಗುಂಡಾಗ್ಬಿಟ್ಟ ಅಷ್ಟೇ. ನಮ್ಮ ಬ್ಯಾಗ್ ಬೇಕಲ್ಲ, ಪಾಪ ಬಟ್ಟೆ ಹಾಕಕ್ಕೆ ಎತ್ಕೊಬೇಕಾಯ್ತದು. ಅವೆಲ್ಲ ಹಾಕ್ಬೇಕಮ್ಮ. ಏನೈತೆ ಕೊಳ? ಎಷ್ಟು ವ್ಯೂ ಮಾತ್ರ ಸಖತ್ತಾಗಿದೆ. ನಮ್ಮ ಬೋಡಿ ಗುಂಡಿ ನೋಡಿ. ಗನು ಓಯ್, ವಿಡಿಯೋ ಮಾಡ್ದಾಗ ಮಾತಾಡಲ್ಲ ಇವಳು. ವಿಡಿಯೋ ನಿಂಗೆ ಇರಿಸ್ದಾಗ ಮಾತಾಡ್ತಾಳೆ. ಅತ್ತೆ ಅತ್ಯಾಮ ನಮ್ದೇ ಕಟ್ಟಿದ್ದ. ಹುಷಾರನ್ನೋ ಜಾರ್ತದೆ. ಇನ್ನು ಮುಡಿಯೆಲ್ಲ ಕೊಟ್ಟು ಬಂದಮೇಲೆ ಅಲ್ಲಿ ಕಲ್ಯಾಣಿಗೆ ಬಂದು ನಾವೆಲ್ಲ ಪೂಜೆ ಮಾಡಿ ಆಮೇಲೆ ಪಾಪುಗೆ ಎಲ್ಲನೇ ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ದೇವ್ರ ದರ್ಶನಕ್ಕೆ ಕರ್ಕೊಂಡು ಹೋಗೋದು. ಅದಕ್ಕೋಸ್ಕರ ನಾವು ಬರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ಬಿಟ್ಟಿದ್ವಿ. ಫಸ್ಟ್ ಸ್ನಾನ ಎಲ್ಲ ಮುಗಿಸಿ ಪಾಪುಗೆ ಆಮೇಲೆ ಮನೆಯಿಂದ ಏನು ಸ್ನಾನ ಮಾಡಿಸ್ಕೊಂಡು ಹೋಗಿರಲಿಲ್ಲ. ಸೊ ಅಲ್ಲೇ ಹೋಗಿ ಫಸ್ಟ್ ಮುಡಿ ಕೊಟ್ಬಿಟ್ಟು ಆಮೇಲೆ ದೇವ್ರ ದರ್ಶನಗೆ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೋಗಿದ್ದು. ಆಮೇಲೆ ಇಲ್ಲಿ ನಮ್ಮ ದೇವರಿಗೆ ನಾನ್ ವೆಜ್ ಎಲ್ಲ ಇನ್ನು ಬಲಿಯನ್ನು ಕೊಟ್ಟು ಎಲ್ಲ ಏನು ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಅದು ಬೇರೆ ಸ್ಯಾಟರ್ಡೆ ಸಂಡೇ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇವಾಗ ಶ್ರಾವಣ ಆಗಿರೋದ್ರಿಂದ ಇನ್ನೂ ಜನ ಜಾಸ್ತಿ ಇರ್ತಾರೆ. ಅದರಲ್ಲೂ 16th ಬೇರೆ ರಥೋತ್ಸವ ಇದೆ. ಸೊ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅದಕ್ಕೋಸ್ಕರ ನಾವು ಜಾಸ್ತಿ ವೀಕೆಂಡ್ಸ್ ಹೋಗದೆ ವೆಡ್ನೆಸ್ಡೇ ಪ್ಲ್ಯಾನ್ ಮಾಡಿ ಹೋಗಿದ್ದು. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಜನನೂ ಯಾರು ಇಲ್ಲ, ಸ್ವಲ್ಪ ಫ್ರೀಯಾಗಿ ಹೋಗಿ ಬಂದಂಗೆ ಆಯಿತು. ದೇವ್ರ ದರ್ಶನ ಎಲ್ಲ ಅಷ್ಟೇ ನೀಟಾಗಿ ಕಂಪ್ಲೀಟಾಗಿ ಆಯಿತು.
ಇಲ್ಲ ಅಂತಂದರೆ ಸಾಟರ್ಡೆ ಸಂಡೇ ಹೋಗಿದ್ವಿ, ಸಿಕ್ಕಾಪಟ್ಟೆ ಜನ ಇರ್ತಾಯಿದ್ರು. ನಮಗೆ ಏನು ಏತ ಅಂತ ಪ್ಲ್ಯಾನ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ನಾರಾಯಣನು ರಾಮರು ಆ ಕಾಲಕ್ಕೆ ಬಿಟ್ಟವ್ರು ಅಲ್ಲಿ ರಾಮತೀರ್ಥ ಅಂತ ಐತೆ. ಕುದುರೆಗೆ ನೀರಿಗೋಸ್ಕರ ಬಾಣ ಹೊಡೆದಿರೋದು. ನೀರು ಬಿಸಿ ಬಿಸಿ ಜಿ ನಡೆಯಲ್ಲ ಆದ್ರೆ ಹುಷಾರಮ್ಮ. ಬಿಟ್ರೆ ಸ್ವಿಮ್ಮಿಂಗ್ ಮಾಡ್ಕೊಂಡು ನಮಗೆ ಬಟ್ ಮಾತ್ರ ಹೇಳಿ ಸರಿ. ಎಲ್ಲರಿಗೂ ಬಟ್ಟಿಕ್ರಿ. ನಾಮ ಇತ್ತಂಗಿದ್ರೆ ಇಕ್ಕಣ ನೀನು ಬೇಡ ನಾಮ ಬೇಡ. ನಮ್ಗೆ ಇಕ್ಕಂಗಿದ್ರೆ ಇಷ್ಟು ನೀನು ಹೇಳ್ತೀನಿ. ಅಣಿಗೆ ತಪ್ಪೇನಾಯ್ತು ಶ್ರೀಮನ್ನಾರಾಯಣ ಬರವನ್ಯಾರು ಬಟ್ಕೊಳ್ರಿ ನೀವು. ಹಾಂ ಪ್ಲೀಸ್ ನಾವು ಹಾಕ್ಸ್ಕೊಂಡಿದ್ದೀವಿ ಎಲ್ಲರೂ ನೋಡಿ. ಚೆನ್ನಾಗಿದೆ ನೋಡಿ. ಹರ್ಷಿತಾ ನಾನೆಲ್ಲ ತೋರಿಸ್ತೀವಿ. ಬೆಳಕು ಚಿನ್ನ ಮಲ್ ಕೈ ತೊಳೆ. ಗಾನು ಹಲೋ ನಾಮ ಹಾಕ್ಸ್ದೆ ಮಮ್ಮನ್ ಟೊಪ್ಪಿ ಆಗ್ತಾವಳು. 3 2 1 ಗೋ. 3 2 1 ಗೋ. ಫಸ್ಟಿಗೆ ನಾವು ಕೆಳಗಡೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಸೊ ಅಲ್ಲಿ ದೇವರ ದರ್ಶನ ಮುಗಿಸ್ಕೊಬಿಡ್ತೀವಿ. ಪ್ರತಿ ಸರಿ ಬಂದಾಗ ಹಂಗೆ ಆಗೋದು. ಫಸ್ಟ್ ಕೆಳಗಡೆ ಮುಗಿಸ್ಕೊಬಿಟ್ರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ 1 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಕೆಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಮೇಲೆ ಯೋಗ ನರಸಿಂಹ ಸ್ವಾಮಿ ಇದೆ, ಅಲ್ಲಿ ಮೇಲೆ ಆಮೇಲೆ ಹತ್ತಬೇಕು. ಗಾನು ಹಾಯ್. ಪಟ್ಟು ಕೂತಾಳೆ. ಇನ್ನು ಇಲ್ಲಿ ಹಿಂದಿನ ದಿವಸ ಫುಲ್ಲು ಅದು ನಾಗಪಂಚಮಿ ದಿನದಿಂದ ಫುಲ್ಲು ನೀಟಾಗಿ ಅಲಂಕಾರ ಮಾಡಿ ಭಜನೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇಲ್ಲಿ ಮೇಲ್ಕೋಟೆ ವೈಬ್ಸೇ ಬೇರೆ ಥರ ಇರುತ್ತೆ. ಸಿಕ್ಕಾಪಟ್ಟೆ ಫಿಲಮ್ ಶೂಟಿಂಗ್ಸು, ಸೀರಿಯಲ್ಸು ಎಲ್ಲ ಸಿಕ್ಕಾಪಟ್ಟೆ ಆಗಿದೆ. ಸೊ ನಿಮಗೂ ಇನ್ ಕೇಸ್ ಯಾವುದಾದ್ರೂ ಗೊತ್ತಿದ್ರೆ, ಅದರಲ್ಲೂ ರಜನಿಕಾಂತ್ ಅವ್ರು ಏನಿದ್ದಾರೆ, ಸೊ ಅವ್ರದ್ದು ಫಿಲಮ್ ಯಾವುದೇ ಆಗಿದ್ರು ಇಲ್ಲಿ ಒಂದು ಶಾರ್ಟ್ ಇರಲೇಬೇಕಂತೆ. ಸೊ ನಮ್ಮ ಮಾವ ಪ್ರತಿ ಸರಿ ಬಂದಾಗೂ ಹೇಳ್ತಾ ಇರ್ತಾರೆ ಇದನ್ನು. ಅದಾದಮೇಲೆ ದೇವ್ರ ದರ್ಶನ ಕೆಳಗಡೆ ಎಲ್ಲ ಮುಗಿಸ್ಕೊಂಡು ಬೆಟ್ಟ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಅಂತೂ ಸಿಕ್ಕಾಪಟ್ಟೆ ಅಂದರೆ ಚಿಕ್ಕದೆ, ಬಟ್ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಒಂಥರ ಹತ್ತಕ್ಕೆ ವಾತಾವರಣ ಚೆನ್ನಾಗಿತ್ತು ಗೈಸ್. ಬಿಸಿಲಂತ ಅನಿಸಿಲ್ಲ ತುಂಬಾ. ಸೊ ಒಂಥರ ತಣ್ಣಗಿತ್ತು ಬೆಟ್ಟ ಹತ್ತಬೇಕಾದ್ರೆ. ಬಟ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿಯೇ. ನೀವೇ ನೋಡಿ ಎಷ್ಟು ಗಾಳಿ ಇದೆ ಅಂತೇಳಿ. ಸೊ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕಕ್ಕೆ ಟ್ರೈ ಮಾಡಿದ್ದೀನಿ. ಅದ್ರ ಮೀರಿನೂ ವಾಯ್ಸ್ ಓವರು ಕೊಟ್ಟಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ನನಗಂತೂ ಏನು ಸುಸ್ತಾಗಲ್ಲ ಬಟ್ಟೆ ಹಾಕ್ಬೇಕಾದ್ರೆ, ಬಿಕಾಸ್ ಪಾಪ ನನ್ನ ಹತ್ರ ಇರೋದೇ ಇಲ್ಲ ಅವಳು. ಯಾಕಂದರೆ ನನ್ನ ತಂಗಿ ಆಗಿರ್ಬೋದು, ಮನು, ಆಮೇಲೆ ಪಪ್ಪ ಇವ್ರ ಹತ್ರ ಹೋಗ್ತಾ ಇರ್ತಾಳೆ ಆರಾಮಾಗಿ. ಇವಳು ಅಲ್ಲೇ ಆಟಾಡ್ಕೊಂಡಿದ್ಲು. ಸೊ ಅದಕ್ಕೋಸ್ಕರ ನನಗೇನು ಜಾಸ್ತಿ ಬರ್ಡನ್ ಅಂತ ಅನಿಸಿಲ್ಲ. ಬಟ್ ಕಾರಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಸ್ವಲ್ಪ ಅವಾಗ ನನ್ನ ಜೊತೆನೇ ಇರಬೇಕಾಗಿತ್ತು. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಕಡೆನೂ ಒಬ್ರ ಕೈಯಿಂದ ಇನ್ನೊಬ್ರ ಕೈಗೆ ಆಟಾಡ್ಕೊಂಡು ಆರಾಮಾಗಿದ್ಲು. ಸೊ ಯಾರಿಗೂ ಅಷ್ಟು ಏನು ಪ್ರೆಷರ್ ಅಂತ ಅನಿಸಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಎಲ್ಲರಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಮೆಮೊರಬಲ್ ಆಗಿತ್ತು. ಇದೊಂಥರ ಏನೊಂಥರ ಸ್ಪೆಷಲ್ ಇವೆಂಟ್ ಥರನೇ ಆಗೋಯಿತು. ಸೊ ಸಖತ್ತಾಗಿತ್ತು. ಇನ್ನು ಇದಂತೂ ಬೆಟ್ಟ ಹತ್ತಬೇಕಾದ್ರೆ ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಸೊ ಅಲ್ಲಿ ಶೂಟ್ ಮಾಡಿದಂಥದ್ದು. ಇನ್ನು ಆ ಪಾಯಿಂಟಲ್ಲಿ ನಿಂತ್ಕೊಂಡು ಮೇಲೆ ಎಲ್ಲ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಅಲ್ಲಿ ಇರೋ ಎಲ್ಲ ನದಿ ಆಗಿರ್ಬೋದು, ಸೊ ಕೊಳ ಅದೆಲ್ಲ ಕಾಣುತ್ತೆ. ಹಾಗಾಗಿ ನಿಂತ್ಕೊಂಡು ನೋಡ್ತಿದ್ವಿ. ಆಮೇಲೆ ನಾವು ಹೋಗಬೇಕಾಗಿದ್ದ ಟೈಮ್ ಕರೆಕ್ಟಾಗಿ ಅಭಿಷೇಕ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ವಿ. ಇಲ್ಲಿ ಇನ್ಸೈಡ್ ಯಾವುದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳಂಗಿಲ್ಲ, ಅದಕ್ಕೋಸ್ಕರ ನಾನು ಯಾವುದು ಜಾಸ್ತಿ ಶೂಟ್ ಮಾಡಿಲ್ಲ.
ಆಲ್ಮೋಸ್ಟ್ ಮೇನ್ ಥಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ನಾನು ಪ್ರತಿ ಸರಿ ಹೋದಾಗೂ ಸಿಕ್ಕಾಪಟ್ಟೆ ಅಂದರೆ ನನ್ನ ಮನೆ ದೇವಸ್ಥಾನಕ್ಕೆ ಹೋದಾಗ ಲಾಸ್ಟ್ 8 ಮಂತ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದವರೆಗೂ ಹೋಗಿದ್ದೆ, ಆವಾಗೂ ಶೂಟ್ ಮಾಡಿ ಹಾಕಿದ್ದೀನಿ. ಸೊ ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ಇದ್ರ ಬಗ್ಗೆ ಹಿಡಿದಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದೆ. ಅಂದರೆ ಪಾಪುಗೆ ಗುಂಡೋಡಿಸಿದ್ದು ಅದನ್ನು ಜಾಸ್ತಿ ಮೇನ್ ಟೆನ್ಷನ್ ಇಟ್ಕೊಂಡು ಇದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಪ್ರತಿ ಸರಿ ಹೋಗಿ ಬಂದಾಗೂ ನನಗೆ ನ್ಯೂ ಸಬ್ಸ್ಕ್ರೈಬರ್ಸ್ ಬರ್ತಾ ಇರ್ತಾರಲ್ಲ, ಸೊ ಅವರು ಪ್ರತಿ ಸರಿನೂ ಹಳೆಯ ವಿಡಿಯೋನ ಹೋಗಿ ನೋಡಿರಲ್ಲ, ಸೊ ಅವ್ರಿಗೆ ಹೊಸದಾಗಿ ಒಂದು ಕಂಟೆಂಟ್ ಇಲ್ಲಿ ಅಂತೇಳಿ ಈ ಥರ ಒಂದು ಶೂಟ್ ಮಾಡಿದ್ದೀನಿ. ಮೇ ಬಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾವಿಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಟಿದ್ದೆ ಮೈಸೂರು ಕಡೆಗೆ. ನಾವು ಪ್ರತಿ ಸರಿ ಮೇಲ್ಕೋಟೆಗೆ ಹೋದಾಗೂ ಇವ್ರ ಮನೆಗೆ ಹೋಗದೆ ಮಿಸ್ ಮಾಡದೆ ಬರೋದೇ ಇಲ್ಲ. ಬಿಕಾಸ್ ಇವ್ರು ಅಲ್ಲೇ ಸ್ಟೇ ಮಾಡೋದ್ರಿಂದ ಅಲ್ಲಿಂದ 1 hour ಜರ್ನಿ ಅಷ್ಟೇ, ಹೋಗಿ ನೋಡ್ಕೊ ಬರೋದಂಗೆ ಆಗುತ್ತೆ ಅಂತೇಳಿ ಹೋಗಿದ್ದೆ. ಅದು ಬೇರೆ ಫಸ್ಟ್ ಟೈಮ್ ಪಾಪನ ಕರ್ಕೊಂಡು ಹೋಗಿದ್ದೆ ಅಂತೇಳಿ ನಮ್ಮ ಅಕ್ಕನ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿ, ಅದು ಅಲ್ಲದೆ ಎಷ್ಟೊಂದು ಥರದ ಡಿಫ್ರೆಂಟ್ ಅಡುಗೆ ಎಲ್ಲ ಮಾಡಿದ್ರು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಬಿಕಾಸ್ ನನಗೆ ನಾನ್ ವೆಜ್ಜಲ್ಲಿ ಇಷ್ಟ ಆಗಲ್ಲ ಅಷ್ಟೊಂದು ವೆರೈಟಿ. ಸೊ ಈ ಥರ ವೆಜ್ಜಲ್ಲಿ ಏನಾದರೂ ವೆರೈಟಿ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಅದನ್ನೇ ಹೇಳ್ತಾಯಿದ್ರು. ಸೊ ಅನುಷಾಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ, ಇವಾಗ ಸಖತ್ ಇಷ್ಟಪಟ್ಟು ತಿಂತಾಳೆ ಅಂತ. ಸೊ ನಾನು ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಕಾರಣ, ಬಿಕಾಸ್ ನಂಗೆ ಟ್ರಾವೆಲಿಂಗ್ ಅಷ್ಟೊಂದು ಅಂದರೆ ಇಷ್ಟ, ಬಟ್ ಹೋಗಬೇಕಾದ್ರೆ ಗಾಡಿಯಲ್ಲಿ ನಾನೇನು ತಿನ್ನಲ್ಲ. ಸೊ ಮಾರ್ನಿಂಗ್ ಏನೂ ತಿಂದಿರಲಿಲ್ಲ. ಆಮೇಲೆ ಮಧ್ಯಾಹ್ನ ಹೋಗಿ ಒಳ್ಳೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ ಎಲ್ಲರೂ. ಸೊ ವೆರೈಟಿಯಾಗಿ ಹೋಳಿಗೆ ಆಗಿರ್ಬೋದು, ಹೋಳಿಗೆ ಸಾಂಬಾರು, ಆಮೇಲೆ ಹಪ್ಪಳ, ಕಾಳು ಪಲ್ಯ, ಸೊ ಏನೇನೋ ಮಾಡಿದರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲನೂ ತಿಂದು ನಾವು ಮನೆಗೆ ರೀಚ್ ಆಗೋಷ್ಟಕ್ಕೆ ಆಲ್ಮೋಸ್ಟ್ ಅವ್ರ ಮನೇಲೆಲ್ಲ ಸ್ವಲ್ಪ ಎಂಜಾಯ್ ಮಾಡಿ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನೈಟ್ ಆಗಿತ್ತು. ಸೊ ಈ ಒಂದು ಬ್ಯೂಟಿಫುಲ್ ಆಗಿರೋ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಏನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮತ್ತೆ ಸಿಗುವ. ಬಾಯ್.